ನಾನು ಓದ್ತೇನೆ, ನನಗೆ ಏನೂ ಅವಶ್ಯಕತೆ ಇಲ್ಲ, ನನಗೆ ಓದೊಂದೇ ಅವಶ್ಯಕತೆ, ಈ ಥರ ಮನಸ್ಸಿನಲ್ಲಿ ಇರಬೇಕು ನೋಡಿ. ಏನು ಮನಸ್ಸಿರಬೇಕು, ನಂದು ಓದುವುದು ಒಂದೇ ನನ್ನ ಕೆಲಸ ಅಂತ ಇರಬೇಕು ಮನಸ್ಸು. ಅದು ಬಿಟ್ಟು ಬೇರೆಯವರ ಬಗ್ಗೆ ಇಲ್ಲ ಸಲ್ಲದ ಮಾತನಾಡುತ್ತಾ, ಬೇರೆದವ್ರ ಬಗ್ಗೆ ಒಂದೊಂದು ಮಾತನಾಡುತ್ತಾ ಅವರ ಜೊತೆ ತಿರುಗಲು. ಈಗ ಬೇರೆದವರು ನಿಮ್ಮ ಫ್ರೆಂಡ್ಸ್ ಇರ್ತಾರೆ, ಹುಡುಗಿಯರಾಗಲಿ ಹುಡುಗರಾಗಲಿ ಯಾರೇ ಇರಲಿ, ನಾನು ಭೇದ ಭಾವ ಮಾಡಲ್ಲ. ಹುಡುಗರಿದ್ರೂ ಓಕೆ, ಹುಡುಗಿಯರಿದ್ರೂ ಓಕೆ. ನೀವು ಹುಡುಗಿಯರ ಜೊತೆ ತಿರುಗಾಡ್ತೀರಾ, ಹುಡುಗರ ಜೊತೆ ತಿರುಗಾಡ್ತೀರಾ. ಆದರೆ ಎಲ್ಲೆಲ್ಲಿ ಹೋಗ್ತೀರಾ ಗೊತ್ತಾ ನೀವು? ಮದುವೆ ಹೋಗ್ತೀರಾ, ಜಾತ್ರೆ, ಮತ್ತು ಇನ್ನು ದೇವರಿಗಂತ ಹೋಗೋದು, ಆಮೇಲೆ ಪ್ರವಾಸಕ್ಕಂತ ಹೋಗೋದು, ಹೀಗೆ ನಾನಾ ಥರದಿಂದ ನಾನಾ ಕಾರಣಗಳಿಂದ ಗೆಳೆಯ ಗೆಳತಿಯರ ಸಂಘಗಳನ್ನು ಕಟ್ಟಿಕೊಂಡು ತಿರುಗ್ತಿರ್ತೀರ. ತಿರುಗೋದಂದರೆ ನಿಮಗೇನು ಮಜಾ ಅನ್ನಿಸ್ತಿದೆ? ಇವಾಗ ಅಡ್ಡಾಡೋದಂದರೆ ಎಲ್ಲರಿಗೆ ಪರಿಚಯ ಮಾಡ್ಕೋಬೇಕು, ಹೋಗಬೇಕು ಬರಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ಜಾಸ್ತಿ ಜನ ಇದ್ದಾರೆ ಇವಾಗ. ಅದು ಬಿಟ್ಟು ಅದೆಲ್ಲ ಮಾಡಿ ಮುಗಿಸಿ ಒಟ್ಟರಿಗೆ ಎಷ್ಟು ಟೈಮ್ ಹೋಗಿರುತ್ತೆ ಹೇಳಿ? ಕೆಲವೊಂದು ವರ್ಷಗಳು ಹೋಗಿರ್ತವೆ, ಕೆಲವೊಂದು ದಿನಗಳು ಹೋಗಿರ್ತವೆ, ತಿಂಗಳುಗಳು ಹೋಗಿರ್ತವೆ. ಹುಡುಗಿಯರಿಗೆ ಇವಾಗ ಏಜ್ ಬಾರ್ ಆಗ್ತಿದೆ, ಮದುವೆ ಟೈಮ್ ಆಗ್ತಿದೆ. ಮನೇಲಿ ಏನಂತಾರೆ? ಏನು ನೋಡಿ, 1 ಅಲ್ಲ 2 ಅಲ್ಲ 3 ಡಿಗ್ರಿ ಮಾಡಿ ಮನೆಯಲ್ಲಿ ಮಗಳು ಹೀಗೆ ಕುಂತಿದ್ದಾಳೆ, ಮದುವೆ ಮಾಡಿ ಅಂತಿದ್ದಾರೆ ಹಳ್ಳಿಯಲ್ಲಿ. ಆದರೆ ಮಗಳು ಇಲ್ಲಪ್ಪ, ನಾನು ಇನ್ನೂ ಓದಬೇಕು, ನಾನು ಯಾವುದಾದ್ರು ಒಂದು ಜಾಬ್ ಮಾಡಬೇಕು ಅನ್ನೋ ಆಸೆಯಿಂದ ಇರ್ತಾಳೆ. ಆದರೆ ಇವೆಲ್ಲ ಬರ್ತಾವಲ್ಲ, ಅಡೆತಡೆಗಳು ಬರ್ತವೆ ನೋಡಿ. ಗೆಳತಿಯರ ಮದುವೆ ಬರ್ತದೆ, ಗೆಳೆಯರು ಬರ್ತದೆ, ಮಂದಿ ಮಕ್ಕಳೊಳಗೆ ಇದ್ದೇ ಇರ್ತದೆ, ಮನೆಯೊಳಗಂತೂ ಅನಿವಾರ್ಯ ಇರ್ತದೆ. ಅದು ಬಿಟ್ಟು ಮತ್ತು ಫ್ರೆಂಡ್ಸ್ ಅಂತ ಬಂದಿರ್ತಾರಲ್ಲ, ಅದನ್ನು ಮಾಡಲಿಕ್ಕೆ ಓಡಾಡ್ತಾರೆ. ಮತ್ತು ಜಾತ್ರೆ ಇರ್ತದೆ. ಹೀಗೆ ಸಾಕಷ್ಟು ಅಡೆತಡೆಗಳು ಬಂದೇ ಬರ್ತವೆ. ಇದೆಲ್ಲ ಇದ್ದಾಗ ಹೇಗೆ ಓದಬೇಕು ಹೇಳಿ? ನೀವೇ ವಿಚಾರ ಮಾಡಿ ಸ್ವಲ್ಪ ಹೊತ್ತು. ಹೇಗೆ ಓದ್ತೀರಾ? ಇದೆಲ್ಲ ಮುಗಿದ ಮೇಲೆ ಮುಗೀತು, ತಿರುಗಾಡಿದ್ರಿ, ವರ್ಷ ಬೇಡ 2 ವರ್ಷ ಬೇಡ, ಇಲ್ಲ ಅಂದರೂ ಒಂದು 10ರಿಂದ 15 ಜನ ಎಲ್ಲ ಪರಿಚಯ ಇರೋರೇ ಇರ್ತೀರ. ಕಾಲೇಜು ಸ್ಕೂಲು ಹೇಗೆ ಪರಿಚಯ ಇರ್ತೀರ. ಅವ್ರದ್ದು ಒಂದಲ್ಲ ಒಬ್ರದ್ದು ಒಂದೊಂದು ಸಮಸ್ಯೆಗಳು ಇದ್ದೇ ಇರ್ತವೆ, ಅಡ್ಡಾಡೋದು ಇದ್ದೇ ಇರ್ತದೆ, ಹೋಗ್ತೀರಾ ಬರ್ತೀರಾ. ಅವೆಲ್ಲ ಮುಗಿದ ಮೇಲೆ ನಿಮಗಿಲ್ಲ ಅಂದರೂ ಸುಮಾರು 2-3 ವರ್ಷ ಕಳೆದು ಬಿಡ್ತದೆ. ಅವಾಗ ನೀವು ಓದಬೇಕು ಅಂದ್ಕೊಂಡಿರ್ತೀರ, ಓದಲಿಕ್ಕೆ ನಿಮಗೆ ಟೈಮ್ ಇರ್ತದೆ. ಅವಾಗ ಎಲ್ಲ ನಿಮ್ಮ ಟೈಮ್ ಬರೋ ಟೈಮನ್ನೆಲ್ಲ ಹಾಳು ಮಾಡಿ ಮುಂದೆ ಏನು ಮಾಡೋಕ್ಕಾಗತ್ತೆ? ಸಮಯ ಎಲ್ಲ ಹಾಳು ಮಾಡಿಕೊಂಡು ಮತ್ತೆ ಏನು ಮಾಡೋದು? ಹಳ್ಳಿಯಲ್ಲಿ ಇದ್ಕೊಂಡು ನೋಡಿ, ಮಗನೋ ಅಥವಾ ಮಗಳು ಅಥವಾ ತಮ್ಮನೋ ತಂಗಿನೋ ಅಣ್ಣ ಅಕ್ಕಂದಿರು ಇರ್ತಾರೆ. ತಮ್ಮ ಜೀವನವನ್ನು ಹಾಳು ಮಾಡಿಕೊಂಡು ತಮ್ಮ ತಂಗಿ ಜೀವನಗೋಸ್ಕರ ತಮ್ಮ ಮದುವೆನೂ ಮಾಡಿಕೊಂಡಿರಂಗಿಲ್ಲ, ಅವ್ರ ಸಂಸಾರನೂ ಇರಂಗಿಲ್ಲ. ಆದರೂ ತಮ್ಮಗೋಸ್ಕರ ಅಥವಾ ತಂಗಿಗೋಸ್ಕರ ಅವರು ಕೂಡ ಜೀವನ ಸಂಸ್ಥಿರ್ತಾರೆ. ಮತ್ತು ತಾಯಿ ತಂದೆ ಅಂತೂ ಅನಿವಾರ್ಯ ಇರ್ತದೆ. ನನ್ನ ಮಗನೋ ಅಥವಾ ನನ್ನ ಮಗಳು ಸ್ಕೂಲಿಗೆ ಹೋಗ್ತಾಳೆ, ಶಾಲೆ ಕಲಿತಾಳೆ, ಅಥವಾ ಏನೋ ಒಂದು ಸಿಟಿನಲ್ಲಿ ಇದ್ದಾಳೆ, ಏನೋ ಒಂದು ಓದ್ತಾಳೆ, ಯಾವುದೋ ಒಂದು ನೌಕರಿ ತೊಗೊಂಡು ಬಂದು ನಮ್ಮನ್ನು ಚೆನ್ನಾಗಿ ನೋಡ್ಕೋತಾಳೆ, ನಮ್ಮ ಸುಖದಲ್ಲಿ ಇಡ್ತಾಳೆ. ಈ ಥರ ಮೈಂಡಲ್ಲಿ ದುಡಿದು ಕೂಲಿ ನಾಲಿ ಮಾಡಿ ಬರೋ ಹಣ ಎಲ್ಲ ಮಕ್ಕಳಿಗೆ ಕಳಿಸ್ತಿರ್ತಾರೆ, ಕಷ್ಟಪಡ್ತಿರ್ತಾರೆ ರೊಕ್ಕಗಳಿಗೋಸ್ಕರ. ಆದರೆ ಮಕ್ಕಳು ಆದವರು ಆ ದುಡ್ಡನ್ನು ಹೇಗೆ ಖರ್ಚು ಮಾಡಬೇಕು, ಏನು ಮಾಡಬೇಕು, ಎಲ್ಲಿ ಇಡಬೇಕು, ಎಲ್ಲಿ ಹೋಗಿ ಖರ್ಚು ಮಾಡಬೇಕು, ಮದುವೆಗೆ ಹೋಗ್ಬೇಕಾ, ಜಾತ್ರೆಗೆ ಹೋಗ್ಬೇಕಾ, ಗೆಳತಿಯರ ಮಾತು ಮೀರಬಾರ್ದ, ಈ ಮನಸ್ಸು ಎಲ್ಲ ಇರಬೇಕು ನೋಡಿ. ಇಲ್ಲ ನನ್ನ ಮನಸ್ಸು ಗೆಳತಿಯರಿಗೋಸ್ಕರನೇ ಬೇಕು ಅಂದರೆ ಇದೆಲ್ಲ ಯಾಕೆ? ತಾಯಿ ತಂದೆ ಕಡೆಯಿಂದ ದುಡ್ಡು ಇಸ್ಕೋಬೇಕು, ಅವರಿಗೆ ನಾನು ನೌಕರಿ ಮಾಡ್ತೀನಿ, ನಾನು ಶಾಲೆ ಕಲಿತೀನಿ ಅಂತ ಹೇಳೋದು, ಇವೆಲ್ಲ ಯಾಕೆ? ಒಂದು ನೌಕರಿ ಬಿಡಬೇಕು, ಇಲ್ಲ ಒಂದು ಸಂಬಂಧಿಕರನ್ನ ಬಿಡಬೇಕು. ಸಂಬಂಧಿಕರನ್ನ ಬಿಟ್ಟರೆ ಏನೂ ಆಗಲ್ಲ. ಆದರೆ ನೌಕರಿ ಬಿಟ್ಟು ಶಾಲೆ ಬಿಟ್ಟು ನಾಳೆ ಸಂಬಂಧಿಕರು ಇರುವವರೆಗೆ ಕೈ ಮಾಡ್ತಾರೆ. ಖಾಲಿ ಆದಮೇಲೆ ನಡಿ ಮನೆಗೆ ಅಂತಾರೆ. ಮನೆಗೆ ಕೂಡ ನಡಿ ಅನ್ನಲ್ಲ, ಬೇರೆ ಎಲ್ಲೇ ಹೋಗಿ ಅಂತಾರೆ. ಆದ ಕಾರಣ ದುಡ್ಡಿದ್ರೇ ದೊಡ್ಡಪ್ಪ, ವಿದ್ಯೆ ಅದರಪ್ಪ. ದುಡ್ಡು ಇರುತ್ತನ ಅಷ್ಟೇ ದೊಡ್ಡವ ಅಂತಾರೆ. ದುಡ್ಡು ಆದಮೇಲೆ ಏನೂ ಇಲ್ಲ. ಆವಾಗ ಓದಿದವರು ಶಾಣ್ಯರಾಗ್ತಾರೆ. ಓದಬೇಕಲ್ವ? ಅದರ ಸಂಬಂಧ ಮೊದಲು ಮನಸ್ಸು ಮಾಡಬೇಕು. ಮನಸ್ಸು ಮಾಡಬೇಕಾದ್ರೆ ಏನು ಮಾಡಬೇಕು? ಕೆಲವೊಂದಿಷ್ಟು ದಿನ ಕೆಲವೊಂದಿಷ್ಟು ಅಂದರೆ ಎಷ್ಟು ಹೇಳಿ? ನೀವೇ ಹೇಳಿ ಎಷ್ಟು ಅಂದರೆ 6 ತಿಂಗಳು ಅಥವಾ ಎಷ್ಟು? 1 ವರ್ಷ.
ಬಹಳ ಅಂದರೆ 1 ವರ್ಷ. 6 ತಿಂಗಳು ಕಾಯಬೇಕು, ಇಲ್ಲ ಬಹಳ ನನಗೆ 6 ತಿಂಗಳಲ್ಲಿ ನನಗೆ ಮೇಂಟೈನ್ ಆಗಲ್ಲ, ನನಗೆ ಮಾಡಲಿಕ್ಕಾಗಲ್ಲ ಅನ್ನೋರು 1 ವರ್ಷ. 1 ವರ್ಷದವರೆಗೆ ಏನು ಮಾಡಬೇಕು ಅಂದರೆ, ಇಲ್ಲಿ ನೋಡಿ, ಎಲ್ಲವನ್ನು ಕಳೆದುಕೊಂಡು ಮನುಷ್ಯ ಜಿಗುಪ್ಸೆಗೆ ಬರ್ತಾನೆ. ಆಮೇಲೆ ಜೀವನ ಎಲ್ಲ ಹಾಳಾಗಿರ್ತದೆ, ದುಡ್ಡು ಕೂಡ ಹೋಗಿರ್ತದೆ, ಟೈಮು ಹೋಗಿರ್ತದೆ, ಎಲ್ಲ ಹೋಗಿರ್ತದೆ. ಆಮೇಲೆ ಓದಲಿಕ್ಕೆ ಹೋದರೆ ತಲೆಗೆ ಹತ್ತಲ್ಲ. ಹಳ್ಳಿಯಲ್ಲಿ ಇದ್ಕೊಂಡು ತಾಯಿ ತಂದೆ ದುಡ್ಡು ಎಲ್ಲಿಂದ ಕೊಡಬೇಕು, ನಮಗೂ ಸಾಕಾಗಿದೆ ಅನ್ನೋ ಮನಸ್ಥಿತಿಯಲ್ಲಿ ಬರ್ತಾರೆ. ಆವಾಗ ಜೀವನ ಏನು ಅನ್ನಿಸ್ತದೆ, ಇಲ್ಲಿವರೆಗೆ ನಾನು ಏನು ಮಾಡಿದ್ನಪ್ಪ, ಒಂದು 3-4 ವರ್ಷ ನಾನು ಕಾಲು ಕಳೆದ್ನಲ್ಲ, ಯಾಕೆ, ಎಲ್ಲಿ ಹೋಯ್ತು ನನ್ನ ಜೀವನ ಟೈಮ? ಎಲ್ಲರೂ ನನ್ನ ಜೊತೆ ಇರೋರೆಲ್ಲ ಮದುವೆ ಮಾಡಿಕೊಂಡು ಹೋಗ್ತಾರೆ, ನಾನೇನು ಮಾಡಲಿ? ಮದುವೆ ಆಗ್ಲಿಕ್ಕೂ ಆಗ್ತಿಲ್ಲ, ಬಿಡ್ಲಿಕ್ಕೂ ಆಗ್ತಿಲ್ಲ, ಹೇಗೆ ಮಾಡಲಿ ಅನ್ನೋಂಥ ಮನಸ್ಥಿತಿ ಬರ್ತದೆ. ತುಂಬ ಜಿಗುಪ್ಸೆ ಪಡ್ತಾರೆ. ಹಾಗೆ ಓದಲಿಕ್ಕೆ ಕೂತ್ರೆ ಹೇಗೆ ಹೋಗ್ತದೆ ತಲೆಗೆ? ಅದಕ್ಕೆ ಅಂದ್ಕೊಂಡು ಕೆಲವೊಂದಿಷ್ಟು ದಿನ 6 ತಿಂಗಳು ಅಥವಾ ಬಹಳ ಅಂದರೆ 1 ವರ್ಷ ಏನು ಮಾಡಬೇಕು, ಯಾವ ಥರ ಬದುಕಬೇಕು ಹೇಳಿ? ಈಗಿನಿಂದಲೇ ಎಚ್ಚೆತ್ತುಕೊಂಡು ಅಂದ್ರೆ ಇವತ್ತಿನಿಂದಲೇ, ಈ ಸದ್ಯಕ್ಕಿನಿಂದಲೇ ತಗೋಬೇಕು. ಕೈಯಲ್ಲಿ ಬುಕ್ಕ ತಗೋಬೇಕು, ಓದಬೇಕಾದ್ರೆ ಮೊದಲು ಏನು ಮಾಡಬೇಕು, ಎಲ್ಲ ಗೆಳೆಯ ಗೆಳತಿ ಮಂದಿ ಮಕ್ಕಳು ಯಾರೂ ಬೇಡ. ನಮಗೇನು ಬೇಕು, ನಮ್ಮ ಹತ್ರ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಇರುವಂಥ ಒಂದು 5-6 ಬುಕ್ಗಳನ್ನು ಇಟ್ಕೊಂಡ್ರೆ ಮುಗಿದು ಹೋಯ್ತು. ಎಲ್ಲ ವಿಷಯಗಳಿಗೆ ಒಂದು ಬುಕ್ಕ, ಸಾಕಷ್ಟು ಬುಕ್ಕಗಳನ್ನು ಇಟ್ಕೊಂಡು ಅವು ಯಾವ ಬುಕ್ಕ ಓದಲಿ ಯಾವ ಬುಕ್ಕ ಬಿಡಲಿ ಅನ್ನೋ ಮಾತಿಲ್ಲ. ಒಂದೇ ಒಂದು ಚಲೋ ಒಳ್ಳೆ ಬುಕ್ಕನ್ನು ತಗೊಂಡು ಆ ಬುಕ್ಕನ್ನು ಹಿಡ್ಕೊಂಡು ಓದ್ತಾ ಕೂಡಬೇಕು. ಆದರೆ ಬ್ರಹ್ಮಚಾರಿ ಯಾವ ಥರ ಇರ್ತಾರಲ್ಲ, ಸನ್ಯಾಸಿ ಥರ, ಯಾರ ಮಂದಿ ಮಕ್ಕಳ ಸಂಪರ್ಕ ಇವಿಲ್ಲದೆ, ಗೆಳೆಯ ಗೆಳತಿಯರು ಸಂಪರ್ಕದಲ್ಲಿಲ್ಲದೆ ಎಲ್ಲವನ್ನು ಮರೆತು ಬಿಡಬೇಕು. ಮೊದಲು ಮನಸ್ಸು ಗಟ್ಟಿ ಮಾಡ್ಕೋಬೇಕು. ಗಟ್ಟಿ ಮಾಡಿಕೊಂಡು ಕೆಲವೊಂದಿಷ್ಟು ದಿನ ಯಾರ ಸಂಪರ್ಕದಲ್ಲಿ ಇರಬಾರ್ದು. ಇವರೇನು ಭೂಮಿ ಮೇಲೆ ಇದಾರ ಅಥವಾ ಇಲ್ಲ ಅನ್ನೋ ಮಟ್ಟಕ್ಕೆ ಬರಬೇಕು ನೋಡಿ, ಆ ಥರ ಉಳಿಬೇಕು. ಆ ಥರ ಉಳಿದು 6 ತಿಂಗಳಲ್ಲಿ ಮತ್ತು 1 ವರ್ಷ ಕನಿಷ್ಠ ಅಂದರೆ ಅಷ್ಟರಲ್ಲಿ ಯಾವುದೋ ಒಂದು ಹಂತಕ್ಕೆ ಬರ್ತದೆ. ಆದರೆ ಇವಾಗೇನಿದೆ, ಮೊಬೈಲ್ ಜಾಸ್ತಿ ಉಪಯೋಗ ಎಲ್ಲರೂ ಮಾಡ್ತಾರೆ. ಮೊಬೈಲ್ದಿಂದನೇ ಕೆಲವೊಂದು ಜನ ಹಾಳೂ ಆಗ್ತಾರೆ, ಕೆಲವೊಂದು ಜನ ಮುಂದೂ ಬಂದ್ದಾರೆ. ಅದು ಮೊಬೈಲ್ ಯೂಸ್ ಮಾಡೋರಿಗೆ ಬಿಟ್ಟಂಥ ವಿಷಯ. ಆದರೆ ಜಾಸ್ತಿ ಹೊತ್ತು ಮೊಬೈಲ್ ಯೂಸ್ ಮಾಡಬಾರ್ದು. ಮಾಡಿದರೆ ಏನು ಉಪಯೋಗ ಇದೆ ಅದನ್ನು ಮಾತ್ರ ಮಾಡಬೇಕು. ಇಲ್ಲ ಸಲ್ಲದನ್ನು ನೋಡಿ ಏನೋ ಯೋಚನೆ ಮಾಡಿ ಏನೇನೋ ಮಾಡಲಿಕ್ಕೆ ಹೋಗಬಾರ್ದು. ಅದು ತುಂಬ ತಪ್ಪು. ವಾಟ್ಸಪ್ಪು ಮತ್ತು ಫೇಸ್ಬುಕ್ಕು ಮತ್ತು ಇನ್ಸ್ಟಾ ಇವು ಮೂರನ್ನು 6 ತಿಂಗಳು ಅಥವಾ 1 ವರ್ಷ ಪೂರ್ತಿ ಬಂದ್ ಮಾಡಿಬಿಡಿ. ಎಲ್ಲ ಬ್ಲಾಕಲ್ಲಿ ಇಟ್ಬಿಡೋದು. ಯಾವ ಒಂದು ಸಲನೂ ಚೆಕ್ ಮಾಡಲಿಕ್ಕೆ ಹೋಗಬಾರ್ದು. ಏನಾದರೂ ನಿಮಗೆ ನೋಟ್ಸ್ ಬೇಕು, ಏನಾದರೂ ನಿಮಗೆ ಯಾರ ಜೊತೆ ನೋಟ್ಸ್ ಸೆಂಡ್ ಮಾಡಬೇಕು ಅನ್ನೋದಿದ್ದರೆ ಎಲ್ಲಿ ಹೇಳಿ ನೋಡೋಣ, ಎಲ್ಲಿ ಮಾಡಬೇಕು ಅಂತ. ಯಾರಿಗೆ ಗೊತ್ತಿರತ್ತೆ ಎಲ್ಲಿ ಮಾಡಬೇಕು ಮಾಡಿ. ಏನಾದರೂ ಒಂದು ಯೋಚನೆ ಮಾಡಿ ಅದನ್ನು ಎಲ್ಲೇ ಮಾಡಬೇಕು ಅಲ್ಲೇ ಮಾಡಿ. ಯಾಕಂದರೆ ಅದನ್ನು ಯಾರಿಗೆ ಹೇಳೋದಂತ ಆ ವಿಷಯವಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ. ಎಲ್ಲರೂ PDF ಮಾಡಿ ಕಳಿಸಿ, ಓದ್ರಿ ಒಂದಕ್ಕೊಂದು. ಆದರೆ ಯಾವುದನ್ನು ನೀವು ವಾಟ್ಸಪ್ಪಲ್ಲಿ ಅಥವಾ ಒಂದು ಫೇಸ್ಬುಕ್ಕಲ್ಲಿ ಇನ್ಸ್ಟಾ ಅಲ್ಲಿ ಅದು ನೋಡ್ತಾ ನಿಮ್ಮದು ವಿಷಯವನ್ನು ಓದೋ ವಿಷಯ ಮಾತ್ರ ಯಾರು ನೋಡಲ್ಲ ಅಲ್ಲಿ. ಅದನ್ನು ಬಿಟ್ಟು ಬೇರೆ ವಿಷಯ ನೋಡ್ತಾರೆ. ಓದೋ ವಿಷಯ ಎದರಲ್ಲಿ ಬರುತ್ತೆ ಅಲ್ಲಿ ಮಾತ್ರ ಹೋಗಬೇಕು ನೀವು. ಅಂದರೆ ನಿಮ್ಮ ಮನಸ್ಸು ಓದೋ ಕಡೆ ಜಗ್ತದೆ. ನಿಮ್ಮ ಕಣ್ಮುಂದೆ ಬುಕ್ಕ ಕಾಣೋ ಹಾಗೆ ಇಟ್ಟರೆ ನೀವು ಬುಕ್ಕ ನೋಡ್ತೀರ, ಒಂದು ಸಲ ಕಣ್ಣಿಗೆ ಬೀಳ್ತದೆ. ಆ ಬುಕ್ಕ ಬಿಟ್ಟು ಬೇರೆ ಏನಾದರೂ ಕಣ್ಣಿಗೆ ಬೀಳುವಾಗೆ ಇಟ್ಟರೆ ನೀವೇನು ನೋಡ್ತೀರಾ? ಅದನ್ನೇ ನೋಡ್ತೀರಲ್ವ. ಹಾಗೆ ನೀವು ವಾಟ್ಸಪ್ಪಲ್ಲಿ ನೋಡೋದು ಬುಕ್ಕಲ್ಲ, ಬೇರೆ ಏನೋ ಫೋಟೋ ನೋಡೀನಿ, DP ನೋಡೀನಿ, ಸ್ಟೇಟಸ್ ನೋಡೀನಿ, ಇದೇ ಥರ ನೋಡ್ತಾ ಇರ್ತೀರ. ಯಾರು ನೋಡಿದರು ನೀವು ಒಂದು ಇಡೋದು, ಅದನ್ನು ಯಾರ್ಯಾರು ನೋಡಿದರು ಯಾರ್ಯಾರಿಲ್ಲ, ಇದೇ ನಿಮ್ಮ ಮನಸ್ಸಲ್ಲಿ ಬುಕ್ಕ ಕೈಯಲ್ಲಿ ಹಿಡಿದಿರ್ತೀರ. ಬಟ್ ಮೊಬೈಲ್ ಇರ್ತದೆ ಸೈಡು. ಆ ಮೊಬೈಲ್ನಲ್ಲಿ ಟಕ್ ಅಂತ ತೆಗೆಯೋದು, ನೋಡೋದು, ಮತ್ತೆ ಪ್ಯಾಕ್ ಮಾಡೋದು, ಮತ್ತೆ ಒಂದು 5 ನಿಮಿಷ ಓದೋದು, ಮತ್ತೆ ಅದನ್ನು ನೋಡೋದು.
ಈ ಥರ ಮಾಡಿದರೆ ಹೇಗೆ ಓದೋಕ್ಕಾಗತ್ತೆ ಹೇಳಿ? ಅದಕ್ಕೆ ಅದಕ್ಕೆ ಹೇಳೋದು ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾ ಮೂರನ್ನು ಅವಾಯ್ಡ್ ಮಾಡಿ. ಅದು ನಿಮ್ಮ ಹತ್ರ ಇರಲೇಬಾರ್ದು. ಅದು ಬಿಟ್ಟು ಬೇರೆ ಮಾರ್ಗಗಳಿದ್ದಾವೆ, ಸಾಕಷ್ಟು ಬೇರೆ ಮಾರ್ಗಗಳಿದ್ದಾವೆ. ಬೇರೆ ಮಾರ್ಗದಿಂದ ನೀವು ನಿಮ್ಮ ಓದೋ ಮಟೀರಿಯಲನ್ನು ತಗೊಳ್ಳಿ. ಓದೋ ಮಟೀರಿಯಲನ್ನು ತಗೊಳ್ಳಿ, ಓದಿ. ಬೇರೆ ಯಾವ ವಿಷಯನ ಓದ್ಲಿಕ್ಕೆ ಹೋಗಬೇಡಿ. ಕೆಲವೊಂದಿಷ್ಟು ದಿನ ಎಲ್ಲರಲ್ಲಿ ಜೀವನದಲ್ಲಿ ಎಲ್ಲರಲ್ಲೂ ಒಂದೊಂದು ದಿನ ಒಂದೊಂದು ಹೆಜ್ಜೆ ಇಡಲೇಬೇಕು. ಆ ಹೆಜ್ಜೆಗಳನ್ನು ನಾನು ಇವತ್ತೇ ಇಡ್ತೀನಿ ಅಂದರೆ ಆಗಲ್ಲ ನೋಡಿ. ಫಸ್ಟ್ ಏನು ಅವಶ್ಯಕತೆ? ಓದಾದಮೇಲೆ ಒಂದು ಜವಾಬ್ದಾರಿ ಆದಮೇಲೆ ಆವಾಗ ನಿಮ್ಮದು ಮುಂದೆ ಬರುತ್ತೆ. ಅದು ಬಿಟ್ಟು ಅದನ್ನೆಲ್ಲ ಇಲ್ಲೇ ಇಟ್ಟು ಓದೋದನ್ನು ಬಿಟ್ಟು ಏನಾದರೂ ಒಂದು ತಲೆಗೆ ಹುಳ ಬಿಟ್ಕೊಂಡು ಕುಂತ್ರೆ ಏನಾಗೋದು ಹೇಳಿ? ನೀವೇ ಹೇಳಿ, ಏನಾಗೋದು? ನನಗೆ ತುಂಬ ಹೇಳೋದಿದೆ, ನಿಮಗೆ ತುಂಬ ಹೇಳೋದಿದೆ. ಬಟ್ ಹೇಳಿದರೆ ಇವರೇನೋ ಒಂದು ಪುರಾಣ ಓದ್ತಾರೆ ಅನ್ಕೋಬೇಡಿ. ಇದು ನಿಜವಾದ ಘಟನೆ ಇದೆ ಕೂಡ. ಇಷ್ಟೆಲ್ಲ ನೀವು ಸರ್ಕಸ್ ಮಾಡ್ತೀರಾ. 1 ವರ್ಷ, 6 ತಿಂಗಳ, 3 ತಿಂಗಳ, ಏನೋ ಒಂದು 2-3 ವರ್ಷ ಇರ್ತೀರ ಸಿಟಿನಲ್ಲಿ ಅಥವಾ ಬೇರೆ ಏನಾದರೂ ಇರ್ತೀರ. ಆದರೆ ಯಾಕೆ ಹತ್ತಲ್ಲ? ವಿಚಾರ ಮಾಡಿ. ನೀವು ಅಲ್ಲಿ ಏನೇನು ಮಾಡ್ತೀರಾ ಫಾಲ್ಟ್, ನಾನು ಹೇಳ್ತೀನಲ್ಲ, ಈ ಎಲ್ಲ ಫಾಲ್ಟು ನಿಮ್ಮಲ್ಲಿ ಇರತ್ವೆ. ಯಾರೂ ಇಲ್ಲ. ಒಂದು ದಿನ, 2 ದಿನ, 3 ದಿನ ಯಾರು ಒಂದು ಟೈಮ್ ಕೂಡ ಮೊಬೈಲ್ ಮುಟ್ಲಾರ್ದೆ ಯಾರೂ ಇರಲ್ಲ ನೋಡಿ. ಯಾರು ರೆಸ್ಟಿಗೆ ಹೋದರೂ ಕೂಡ ಮೊಬೈಲ್ ಇರುತ್ತೆ, ಟೈಲೆಟ್ಗೆ ಹೋದರೂ ಕೂಡ ಮೊಬೈಲ್ ಇರುತ್ತೆ. ಯಾರು ಕೈಯಲ್ಲಿ ಮೊಬೈಲ್ ಇಡಲ್ಲ. ಮೊಬೈಲಲ್ಲಿ ನೀವು ನೋಡಿ, ಏನು ನೋಡ್ತೀರಾ ಅಂತ ನಿಮಗೆ ಗೊತ್ತಿರಲಿ, ಅದು ಬೇರೆದವ್ರಿಗೆ ಗೊತ್ತಾಗಲ್ಲ. ನೀವು ಒಳ್ಳೆಯದನ್ನು ನೋಡಿದರೆ ನಿಮಗೆ ಯೂಸ್ ಇದೆ, ಕೆಟ್ಟದ್ದನ್ನು ನೋಡಿದರೆ ಅದು ನಿಮ್ಮನ್ನು ಕೆಟ್ಟ ದಾರಿಗೆ ಎಳ್ಕೊಂಡು ಹೋಗ್ತದೆ ನೋಡಿ. ತುಂಬ ಒಳ್ಳೆಯದಿದೆ, ಒಳ್ಳೆ ಚಾನಲ್ಗಳಿದ್ದಾವೆ, ಒಳ್ಳೆ ಎಜುಕೇಟರ್ ಇದ್ದಾರೆ. ಅವಾಗ ಆಫ್ಲೈನಲ್ಲಿ ಹೋಗಿ ದುಡ್ಡು ಕೊಟ್ಟು, ಟೈಮ್ ಕೊಟ್ಟು, ರೂಮ್ ಮಾಡಿ, ಎಲ್ಲೋ ಹರೆ ಊಟ ತಿಂದು, ದಾರಿಯಲ್ಲಿ ನಿಂತಂಥ ಒಂದು ಸಣ್ಣ ಪುಟ್ಟ ಅಂಗಡಿಯಲ್ಲಿ ತಿಂದು ಕಲಿತು ಊರಿಗೆ ಬರ್ತಿದ್ರು. ಈಗೇನಾಗಿ ಹೋಗೋ ಅವಶ್ಯಕತೆ ಇಲ್ಲ. ಯಾಕಂದರೆ ಮೊಬೈಲಲ್ಲಿ ಒಂದು ಜಗತ್ತೇ ನಮ್ಮ ಕೈಯಲ್ಲಿದೆ. ಜಗತ್ತೇ ನಮ್ಮ ಕೈಯಲ್ಲಿ ಇದ್ದಾಗ ನಾವು ಅಲ್ಲಿಗೆ ಏಕೆ ಹೋಗಬೇಕು? ಬುಕ್ಕ ನಮ್ಮ ಹತ್ರ ಇರ್ತವೆ. ಬುಕ್ಕದಿಂದ ನಾನು ವಿಷಯ ಓದಬೇಕಲ್ವಾ? ಅಲ್ಲಿ ಹೋದರೂ ಅದನ್ನೇ ಓದಬೇಕು, ಇಲ್ಲಿ ಬಂದರೂ ಅದನ್ನೇ ಓದಬೇಕು. ಅವರು ಹೇಳ್ಕೊಡ್ತಾರೆ, ನೀವು ಇದೇ ದಾರಿಲೇ ಹೋಗಿ ಅಂತ ಹೇಳ್ಕೊಡ್ತಾರೆ ಅಷ್ಟೇ. ನಿಮಗೆ ದಾರಿ ಗೊತ್ತಿದ್ರೆ ಅವ್ರು ಯಾಕೆ ಹೇಳಬೇಕು ನಿಮಗೆ? ಇವಾಗ ನಾನು ಹೇಳ್ತಿದ್ದೀನಿ, ನಿಮಗೆ ನಿಮ್ಮ ದಾರಿ ಗೊತ್ತಿದ್ರೆ ನಾನು ಹೇಳೋದು ಅವಶ್ಯಕತೆ ನಿಮಗಿಲ್ವಲ್ಲ. ಸ್ವಲ್ಪ ಒಬ್ಬೊಬ್ಬರು ಯಾಮಾರಿರ್ತಾರೆ, ಟೈಮ್ ಹೋಗಿದ್ದೇ ಗೊತ್ತಾಗ್ತಿರಲ್ಲ. ಅವ್ರು ಏನು ಮಾಡ್ತಿದ್ದಾರೆ, ಈ ಕಡೆ ಫ್ರೆಂಡ್ಸಿಗೆ ಹಚ್ಕೊಂಡಿರ್ತಾರೆ, ಮತ್ತು ಮಂದಿ ಮಕ್ಕಳಿಗೆ ಹಚ್ಕೊಂಡಿರ್ತಾರೆ. ಅದೆಲ್ಲ ಬಿಡಲಿಕ್ಕೆ ಆಗಲ್ಲ, ಅವರಿಗೆ ಬಿಡಲಿಕ್ಕೆ ಆಗಲ್ಲ. ಆದರೆ ಓದೋದು ಬಿಡಲಿಕ್ಕೆ ಆಗಲ್ಲ. ಅವಾಗ ಏನು ಮಾಡಬೇಕು ಅವರು? ಏನು ಮಾಡಲಿಕ್ಕಾಗಲ್ಲ. ಅದಕ್ಕಾಗಿ ಫಸ್ಟ್ ಡಿಸಿಷನ್ ಮಾಡ್ಕೋಬೇಕು. ಏನು ಮಾಡ್ಕೋಬೇಕು? ನಾನು ಹೆಂಗಿರಬೇಕು ಫಸ್ಟ್ ಕಲಿಬೇಕು. ಹೆಂಗೆ ಇರ್ತೇವೆ ಅದನ್ನು ತಿಳ್ಕೋಬೇಕು. ಇರ್ತೇವಿನೂ ಕೂಡ. ಇದ್ದರೆ ಒಳ್ಳೆಯದಾಗತ್ತೆ, ಇರಲಿಲ್ಲ ಮತ್ತೆ ಅದೇ ಕೈ ಅದೇ ಕಾಲ, ಮತ್ತೇನು ಮಾಡಲಿಕ್ಕಾಗತ್ತೆ? ಏನು ಮಾಡಲಿಕ್ಕಾಗಲ್ಲ. ಹಾಗಂತ ಬಿಡಲಿಕ್ಕೂ ಹೋಗಬೇಡಿ, ಕಲಿಬೇಕು. ಜೀವನದಲ್ಲಿ ಮುಂದೆ ಬರಬೇಕು. ಯಾವುದರದೊಂದು ಸಾಧನೆ ಬೇಕಲ್ವಾ ಜೀವನಕ್ಕೆ? ಬೇರೆದವ್ರಿಗೆ ಕೈ ಚಾಚಲಿಕ್ಕೆ ಹೋಗಬಾರ್ದು. ಬೇರೆದವ್ರು ಕೊಟ್ಟಿದ್ದು ಎಷ್ಟು ದಿನ ಆಗ್ತದೆ? ನಮ್ಮ ಸ್ವಂತ ಅಂತ ಇರಬೇಕಲ್ಲ. ನಾವು 10 ರೂಪಾಯಿ ತೊಗೊಂಡು ಬಂದು 5 ರೂಪಾಯಿ ತಿಂದು 5 ರೂಪಾಯಿ ಆದರೂ ಕೂಡಿಡ್ತೇವೆ. ಮತ್ತು 10 ರೂಪಾಯಿ ಕೂಡ ಮಂದಿ ಕಡೆನೇ ಬೇಡಬೇಕು ಅಂದರೆ ಹೇಗೆ? ಇರಲಿ, ಪರವಾಗಿಲ್ಲ. ಇನ್ನೂ ಇದೆ, ಇದ್ರ ಬಗ್ಗೆ ಸಾಕಷ್ಟು ಇದೆ. ನಿಮಗೆ ಇದು ನಾನು ಮಾತಾಡಿದ್ದು ಇಷ್ಟ ಆದರೆ ನೀವು ನನಗೆ 1-2 ಕಮೆಂಟ್ ಹಾಕಿ. ನಿಮ್ಗೆ ಏನು ಸಮಸ್ಯೆ ಇದೆ, ಏನು ಅವಶ್ಯಕತೆ ಇದೆ, ಅದ್ರ ಬಗ್ಗೆ ನಾನು ಹೇಳಬೇಕು. ಓದೋದು ಅವಶ್ಯಕತೆ ಇದ್ದರೆ ಅದ್ರ ಬಗ್ಗೆ ಮೋಟಿವೇಟ್ ಇನ್ನೂ ಇದೆ, ಸಾಕಷ್ಟು ಇದ್ದಾವೆ. ಏನೋ ನಾನು ಜನರಲ್ಲಾಗಿ ಎಲ್ಲ ಕೂಡ ಹೇಳಿಬಿಟ್ಟಿದ್ದೀನಿ. ನೀವು ಯಾವುದು ಓದ್ತಿದ್ದೀರಾ, ಏನು ಮಾಡ್ತಿದ್ದೀರಾ, ಯಾವಾಗಿನಿಂದ ಓದ್ತಿದ್ದೀರಾ, ಆಮೇಲೆ ಈ ಸದ್ಯಕ್ಕೆ ಏನು ಓದ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಗಬೇಕು. ನಾನು ನಿಮಗೆ ಹೇಳ್ತೇನೆ. ಮತ್ತು ಏನಾದರೂ ವಿಷಯವಿದ್ದರೆ ನನಗೆ ಕಮೆಂಟ್ ಮಾಡಿ. ನಾನು ನಿಮಗೆ ಅದನ್ನೆಲ್ಲ ನೋಡಿ ಮತ್ತೆ ಒಂದು ವಿಡಿಯೋ ಮಾಡ್ತೇನೆ. ಅದರ ಬಗ್ಗೆ ನಿಮಗೆ ಕರೆಕ್ಟ್ ಅನಿಸಿದರೆ ಮಾಡಿ, ಇಲ್ಲಾಂದರೆ ಬೇಡ. ನಿಮಗೆ ನನ್ನ ಮಾತಿನಲ್ಲಿ ನಂಬಿಕೆ ಇಲ್ಲ, ಆಮೇಲೆ ನಾನು ಹೇಳಿರೋ ವಿಷಯ ನಿಮಗೆ ಅರ್ಥ ಇಲ್ಲ ಅಂದರೆ ಬೇಡ ನೋಡಿ.
ಓಕೆ, ಥ್ಯಾಂಕ್ ಯು. ಇಷ್ಟೊತ್ತು ನನ್ನ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮಗೆ ತುಂಬ ತುಂಬ ಧನ್ಯವಾದಗಳು. ಮತ್ತೆ ಹೀಗೆ ನಾನು ಹೇಳ್ತಾ ಇರ್ತೀನಿ. ಮತ್ತು ನಾನು ಇನ್ನೂ ಇದೆ ನೋಡಿ, ಬುಕ್ಗಳನ್ನು ಹೇಳ್ತಾ ಇದ್ದೀನಿ. ನನಗೆ ಟೈಮ್ ಸಿಗ್ತಾ ಇಲ್ಲ. ಟೈಮ್ ಸಿಕ್ಕರೆ ನೀವು ನೋಡ್ತಾನೂ ಇಲ್ಲ, ಜಾಸ್ತಿ ಯಾರೂ ನೋಡಿಲ್ಲ, ವ್ಯೂಸ್ ಬಂದಿಲ್ಲ. ಆಮೇಲೆ ಯಾರಿಗೆ ಇಷ್ಟ ಇಲ್ಲ ಅನ್ನಿಸ್ತದೆ. ನೋಡಿದರೆ ವ್ಯೂಸ್ ಬಂದರೆ ನಮಗೆ ಮೋಟಿವೇಟ್ ಆಗ್ತದೆ. ಜಾಸ್ತಿ ಜನ ನೋಡ್ತಾ ಇದ್ದಾರಲ್ವಾ, ನಾನು ಏನಾದರೂ ಒಂದು ಓದೋರಿಗೆ ಕೊಡಬೇಕು, ಹೇಳಬೇಕು ಅನ್ನೋಂಥ ಆಸೆ ಇರ್ತದೆ. ಮತ್ತು ಸರಿಯಾಗಿ ಯಾರೂ ನೋಡಲಿಲ್ಲ ಅಂದರೆ ನಾವು ಏನು ಮಾಡಿದರೂ ಪ್ರಯೋಜನ ಇಲ್ಲ ಅನ್ನಿಸ್ತದೆ. ಹಾಗೇನು ಮಾಡಬೇಡಿ. ಸ್ವಲ್ಪ ಹೊತ್ತು ನೋಡಿ. ನಿಮಗೇನು ದುಡ್ಡು ಅವಶ್ಯಕತೆ ಇಲ್ಲವಲ್ಲ, ದುಡ್ಡಿಂದ ಅವಶ್ಯಕತೆ ಇಲ್ಲ. ಸುಮ್ಮನೆ ಏನೋ ನೋಡ್ತಿರ್ತೀರ, ಹರಟೆಗಳನ್ನು ಹೊಡಿತಿರ್ತೀರ, ಏನೋ ಜೋಕ್ಸ್ ನೋಡ್ತಿರ್ತೀರ, ಆಮೇಲೆ ಏನೋ ಒಂದು ಸೀರಿಯಲ್ಗೆ ಹೋಗ್ತಾರೆ, ಆಮೇಲೆ ಏನೋ ಬಿಗ್ ಬಾಸ್ ನೋಡ್ತಾರೆ, ಪಿಕ್ಚರ್ ನೋಡ್ತಾರೆ, ಏನೇನೋ ನೋಡ್ತಾರೆ. ಅವೆಲ್ಲ ನೋಡಲಿ, ಬೇಡ ಅಂತಲ್ಲ. ಅದನ್ನು ಯಾರು ನೋಡಬೇಕು? ಅವರು ಇನ್ನೇನು ನಾವು ಏನೂ ಸಾಧನೆ ಇಲ್ವಲ್ಲ, ನಮ್ಮದು ಮುಗೀತು ಅನ್ನೋರು ನೋಡಲಿ. ನಿಮ್ಮ ಮುಂದಿನ ಹೆಜ್ಜೆ ತುಂಬ ದೊಡ್ಡದಿದೆ. ಅದಕ್ಕೇನು ಅವಶ್ಯಕತೆ ಇದೆ? ಅದಕ್ಕೆ ನಾವು ಏನಾದರೂ ಒಂದು ಯಾವ ರೀತಿಯಿಂದ ಬಂದರೆ ನಾವು ಇದಕ್ಕೆ ಮುಂದೆ ಬರ್ತೇವೆ ಅಂತ ತಿಳ್ಕೊತಾ ಇರಬೇಕು ನೋಡಿ. ಇದನ್ನು ತಿಳ್ಕೊತಾ ಹೋದರೆ ನೀವು ಮುಂದೆ ಬಂದೇ ಬರ್ತೀರ. ಯಾಕೆ ಬರಲ್ಲ? ಈಗ ಹುಟ್ಟಿದಾಗಿಂದ ಮನುಷ್ಯ ಏನಾದರೂ ಕಲ್ತು ಬಂದಿದ್ದಾನಾ? ಇಲ್ವಲ್ಲ. ಎಲ್ಲರೂ ಹುಟ್ಟಿದ ಮೇಲೆ ಅಲ್ವಾ ಎಲ್ಲರೂ ಕಲಿಯೋದು. ಫಸ್ಟು ಹುಟ್ಟಿದ ಮೇಲೇ ಎಲ್ಲರೂ ಒಂದು ಮಾತಿನಿಂದನೇ ಬರ್ತಾರೆ. ಎಲ್ಲರೂ ಒಂದೇ ಟೈಮಿಗೆ ಹುಟ್ಟಿ ಒಂದೇ ಟೈಮಿಗೆ ಎಲ್ಲರೂ ಒಂದೇ ಥರನೇ ಬರೋರು. ಯಾರಾದರೂ ಹುಟ್ಟಿದ್ರೂಪ್ಲೆ ಮಾತು ಬರ್ತಾವ? ಇಲ್ವಲ್ಲ. ಎಲ್ಲರಿಗೂ ಒಂದೇ ಟೈಮಿಗೆ ಬರೋದು. ಎಲ್ಲರೂ ಒಂದೇ ಟೈಮಿಗೆ ಎದ್ದು ನಿಲ್ಲೋದು, ಕೂಡೋದು, ಉಣ್ಣೋದು, ಮಾತಾಡೋದು ಎಲ್ಲ ಒಂದೇ ಟೈಮಿಗೆ. ಎಲ್ಲರೂ ಸ್ಕೂಲಿಗೆ ಕೂಡ ಸೇರೋದು ಒಂದೇ ಟೈಮಿಗೆ. ಇಷ್ಟೆಲ್ಲ ಒಂದೇ ಟೈಮಿಗೆ ಇದ್ದಾಗ ಯಾಕೆ ಒಬ್ಬರು ಹಿಂದೆ ಒಬ್ಬರು ಮುಂದೆ ಓದಲ್ಲ, ಪ್ರಯತ್ನ ಮಾಡಲ್ಲ? ಕೆಲವೊಬ್ರು ಇರ್ತಾರೆ, ಹೋಗಲಿ ಬಿಡ, ನಿನಗೇನಾಗ್ತದೆ, ನಿನ್ನ ಕೈಲೇ ಆಗ್ತದನಾ ಅನ್ನೋರು ಇರ್ತಾರೆ. ಇಲ್ಲ ನೀನು ಮಾಡೇ ಮಾಡ್ತೀಯ, ಮಾಡು, ನೀನು ಒಳ್ಳೆಯವನಿದ್ದೀಯ, ನೀನು ಮಾಡೇ ಮಾಡ್ತೀಯ. ಈ ಥರ ಇದ್ದವ್ರು ಇದ್ದಾರೆ. ಈ ಥರ ಇರೋರು ಒಬ್ಬರು. ನಿನ್ನ ಕೈಲೇ ನೀಗ್ತದಲೇ ಅನ್ನೋರು 10 ಜನ. ನೀವು 10 ಜನದೇ ನೋಡ್ತೀರಾ, ಇಲ್ಲಿ ಒಬ್ಬರು ಜನದ ನೋಡಲ್ಲ ನೀವು. ಹಾಗಂತ ಹಿಂದುಳಿದಾಗ್ತದೆ. ಯಾಕೆ? ಹುಟ್ಟಿದಾಗಿನಿಂದ ಯಾರಾದರೂ ಕಲ್ತು ಬಂದಿದ್ದಾರಾ? ಇಲ್ವಲ್ಲ. ಅಷ್ಟು ಅರ್ಥ ಮಾಡ್ಕೋಬೇಕು. ನಾನಿವಾಗ ಮಾಡ್ತೀನಿ ನೋಡಿ ಅಂತ ಮನಸ್ಸಿಗೆ ಹೇಳ್ಕೋಬೇಕು. ಯಾಕೆ ಮಾಡಲ್ಲ ನಾನು ಎಲ್ಲರಿಗಿಂತ ಕಡಿಮೆನಾ? ಇಲ್ಲ, ನಾನು ಎಲ್ಲರಿಗಿಂತ ಮುಂದೆ. ಯಾಕೆ ಮಾಡಲ್ಲ? ಮಾಡ್ತೀನಿ ಅನ್ನೋಂಥ ಮನಸ್ಥಿತಿ ಬಂದರೆ ಓದೋಕ್ಕೆ ಕೂತ್ರೆ 10% ಆದರೂ ಹೋಗ್ತದೆ ತಲೆಯಲ್ಲಿ. ಫಸ್ಟ್ ಎಲ್ಲವನ್ನು ಬೇಡ ಅಂತ ಅಂದ್ಕೊಂಡು ಸನ್ಯಾಸಿ ರೀತಿಯಲ್ಲಿ ಬದುಕ್ತಾರಲ್ಲ, ಅರ್ಧ 50% ಅವರಿಗೆ ಮುಗಿದ ಹಾಗೆ ಓದೋದು. ಇನ್ನು 50 ಮಾತ್ರ ಓದೋದಿರ್ತದೆ ನೋಡಿ. ಅವರು 50 ಓದಿದ ಮೇಲೆ ಇನ್ನು 50 ಓದೋಕ್ಕೆ ಎಷ್ಟು ಕಷ್ಟ. ಮತ್ತು ಏನೂ ಇಲ್ಲ, 0 ಇದ್ದೀವಿ. 0 ಇದ್ದಾಗೆ ಓದ್ತೀನಿ ಅಂದರೆ ಹೇಗೆ ಆಗ್ತದೆ ಹೇಳಿ? 50% ಆಲ್ರೆಡಿ ಓದೋಕ್ಕೆ ರೆಡಿ ಇರ್ತಾರೆ. ಅವ್ರಿಗೆ ತಲೆಯಾಗ ಹತ್ತದನ ಅಥವಾ 0 ಇದ್ದವ್ರಿಗೆ ಹತ್ತದನ ಹೇಳಿ? ಅದನ್ನು ಅರ್ಥ ಮಾಡ್ಕೊಳ್ಳಿ ಫಸ್ಟು. ಓಕೆ, ಥ್ಯಾಂಕ್ ಯು. ನಾನು ಭಾಳ ಮಾತಾಡಿದ್ದೀನಿ ಅನ್ನಿಸ್ತದೆ. ಓಕೆ, ಥ್ಯಾಂಕ್ ಯು. ಮತ್ತೆ ಬರ್ತೇನೆ. ನಮಸ್ಕಾರ. ಥ್ಯಾಂಕ್ ಯು.